ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತಿನ ಅಡಿಗೆ ಬಂದು ಚಿಕನ್ ಸಾಂಬಾರ್ ಗೌಡ್ರ ಸ್ಟೈಲ್ದು. ಫಸ್ಟ್ ಅಮ್ಮ 2 ಬಾಣಲಿ ಇಟ್ಕೊಂಡು 2ಕ್ಕೂ ಎಣ್ಣೆ ಹಾಕೊಂತಿದ್ದಾರೆ. ಆ್ಯಂಡ್ 1 ಬಾಣಲಿಲಿ ಅವ್ರು ಬೇಕಾಗಿರುವಂಥ ಮಸಾಲೆಲ್ಲ ರೋಸ್ಟ್ ಮಾಡ್ಕೊತಿದ್ದಾರೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ ಎಲ್ಲಾನು ಹಾಕೊಂಡು ಸ್ವಲ್ಪ ಬಾಣಲೆಯಲ್ಲಿ ರೋಸ್ಟ್ ಮಾಡ್ಕೊತಿದೀವಿ. ಜಾಸ್ತಿ ಎಣ್ಣೆ ಬೇಡ, 1 ರಿಂದ 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಸಾಕು. ಅದಕ್ಕೆ ಈರುಳ್ಳಿನೂ ಕೂಡ ಹಾಕ್ತಾ ಇದೀವಿ. ಅಂಡ್ ಇವತ್ತಿನ ಕಾನ್ಸೆಪ್ಟ್ ಬಂದು ಏನ್ ಗೊತ್ತಾ, ಅಡುಗೆಯ ಕತೆ ಅಮ್ಮನ ಜೊತೆ. ಯಾಕಂದ್ರೆ ಅಮ್ಮನ ಜೊತೆ ಎಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ಒಳ್ಳೇದು. ಯಾಕೆಂದ್ರೆ ಅವ್ರ ಮತ್ತೆ ಅವ್ರ ಮನೆಗೆಲ್ಲ ಹೋಗ್ಬಿಟ್ರೆ ಸಿಕ್ಕಲ್ಲ. ಸೊ ಇವತ್ತು ನಂದು ಕ್ವಾಲಿಟಿ ಟೈಮ್ ಬಂದು ಅವ್ರ ಜೊತೆಯಿಂದಾನೆ. ಅಂಡ್ ಅದೇ ಫ್ರೈ ಆಗ್ತಿರೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಕೂಡ ಹಾಕೋತಿದ್ದಾರೆ, 1 ಇಡಿಯಷ್ಟು ಅವ್ರ ಕೈಲಿ. ಅಂಡ್ ಐ ಆಮ್ ಸಾರಿ, ಯಾಕೆಂದ್ರೆ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ, ವಿಡಿಯೋ ಆಗಿರುತ್ತೆ. ಬಟ್ ಏನೋ ಒಂದು ಕಾರಣಾಂತರದಿಂದ ನಾನು ನಿಮಗೆ ಪೋಸ್ಟ್ ಮಾಡಕ್ಕಾಗಿಲ್ಲ. ಬಟ್ ಅದನ್ನ ಇವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಅಂಡ್ ಇನ್ನೊಂದ್ರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕೊಂಡು ಬಾಡಿಸ್ಕೋಬೇಕು ಅದನ್ನ ಸ್ವಲ್ಪ. ಅಂಡ್ ಅದಕ್ಕೆ ಆ ಕಡೆ ಬೇಯಿಸಲ್ಲಿ ಈರುಳ್ಳಿ, ಈ ಕಡೆ ರೋಸ್ಟ್ ಆಗ್ತಿರೋದಕ್ಕೆ ಒಂದು ಹಾಫ್ ಕಾಯಿ ತುರಿ ಹಾಕೊಂತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಇದೆಲ್ಲ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನ ರೋಸ್ಟ್ ಮಾಡ್ಕೊಬೇಕು ನೀಟಾಗಿ. ಓಕೆನಾ? ಅಂಡ್ ಏನಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಸಾಂಬಾರ್ ಪುಡಿ ಹಾಕ್ತಾ ಇದಾರೆ ಅಮ್ಮ. ಅಂದ್ರೆ ಮನೇಲೆ ಮಾಡಿರುವಂತ ಚಿಕನ್ ಸಾಂಬಾರ್ ಪುಡಿ ಇದು. ಯಾರಿಗಾರ ಚಿಕನ್ ಸಾಂಬಾರ್ ಪುಡಿ ಮನೇಲಿ ಹೇಗ್ ಮಾಡೋದು ಅಂತ ರೆಸಿಪಿ ಬೇಕಂದ್ರೆ ರೆಸಿಪಿ ಅಂತ ಕಮೆಂಟ್ ಮಾಡಿ. ಏನಂತ ಅಂದ್ರೆ ಇವತ್ತಿನ ಥಾಟ್ಸ್ ಆಫ್ 30 ಏನಂತ ಅಂದ್ರೆ, ನಾವು ಫ್ಯೂಚರ್ನ ಬಿಟ್ಟು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡೋದು ಬಿಟ್ಟು, ನಾವು ಪ್ರೆಸೆಂಟ್ ಇವಾಗ ಏನಿದೀವಿ ಆ ಲೈಫನ್ನ ಎಂಜಾಯ್ ಮಾಡಿದ್ರೆ ನಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತಂತೆ. ಯಾಕೆ ಅಂತ ಹೇಳ್ತೀನಿ, ಆದ್ರೆ ಇದು ನೋಡ್ಕೊಳ್ಳಿ. ಫಸ್ಟ್ ಒಂದು ಕೈ ತುಂಬಾ ಗೋಡಂಬಿ ಹಾಕ್ತಿದ್ದಾರೆ, ಅರ್ಧ ಕೈ ತುಂಬಾ. ಯಾಕೆ ಅಂತ ಹೇಳಿದ್ರೆ, ಉರ್ಗಡ್ಲೆ ಬದಲು ಗೋಡಂಬಿ ಹಾಕೋದ್ರಿಂದ ಚೆನ್ನಾಗೂ ಇರುತ್ತೆ ಟೇಸ್ಟು, ಹಾಗೆ ಅದರಿಂದ ಪ್ರೋಟೀನ್ಸ್ ಅನ್ನೋದು ಬರುತ್ತೆ ಗೋಡಂಬಿಯಿಂದ. ಸೊ ಹಾಗಾಗಿ ಕಡಲೆ ಬದಲು ಗೋಡಂಬಿನ ಹಾಕೋತಿದ್ದಾರೆ. ಅವಾಗಲೇ ಥಾಟ್ಸ್ ಆಫ್ 30 ಹೇಳ್ತಾ ಇದ್ದ ಅಲ್ವಾ, ಅದನ್ನ ಕಂಟಿನ್ಯೂ ಮಾಡಕ್ ಮುಂಚೆ ಇದು ನೋಡಿ. ಇವಾಗ ಈರುಳ್ಳಿ ಒಂದು ಲೈಟ್ ಗ್ಲಾಸ್ ಕಲರ್ ಬಂದಿದ ತಕ್ಷಣ ಅದಕ್ಕೆ ನಾವು ತೊಳೆದಿಟ್ಟಿರುವಂತ ಚಿಕನ್ ತೊಳೆದು ನೀಟಾಗಿ ಸೋರ್ಸಿ ಇಟ್ಕೋಬೇಕು. ಯಾಕೆಂದ್ರೆ ಚಿಕನ್ ಅಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವು ಸೋರಿಕೊಂಡ್ರೆ ತುಂಬಾ ಒಳ್ಳೇದು ನಮ್ಗೆ. ಆ ಚಿಕನ್ ಅನ್ನ ಇದಕ್ಕೆ ಆಡ್ ಮಾಡ್ಕೊಂತಿದ್ದೀವಿ. ಇವಾಗ ಯಾಕೆ ನಾವು ಫ್ಯೂಚರ್ಗೋಸ್ಕರ ಅಲ್ಲ, ಪ್ರೆಸೆಂಟ್ಗೋಸ್ಕರ ಬದುಕಬೇಕಂದ್ರೆ, ಫ್ಯೂಚರ್ನ ನೋಡ್ಕೊಂಡು ಹೋದ್ರೆ ನಾವು ಇರುವಂತ ಈಗ ಏನು ನಮಗೆ ಪ್ರೆಷಿಯಸ್ ಟೈಮ್ ಇರುತ್ತೆ ಅದನ್ನ ನಾವು ಬಾಳಕ್ಕಾಗಲ್ಲ. ಅದಕ್ಕಾಗಿ ಫ್ಯೂಚರ್ನ ಬಿಟ್ಟು ಪ್ರೆಸೆಂಟ್ ಬದುಕೋದನ್ನ ಕಲ್ತ್ಕೋಬೇಕು. ಸೊ ಈ ಚಿಕನ್ ಹಾಕಿದ್ಮೇಲೆ ಅದ್ರ ಜೊತೆಗೇನೆ ಸಾಲ್ಟ್ ಅಂಡ್ 1 ಟೇಬಲ್ ಸ್ಪೂನ್ ಅಷ್ಟು ಅದಕ್ಕೆ ಟರ್ಮರಿಕ್ ಪೌಡರ್ ಅಂದ್ರೆ ಅರಿಶಿಣದ ಪುಡಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದ್ರೆ ಅರಿಶಿಣ ಹಾಕೋದ್ರಿಂದ ಚಿಕನ್ಗೆ ಒಂದು ಸ್ಮೆಲ್ ಅನ್ನೋದಿರುತ್ತೆ ಚಿಕನ್, ಆ ಸ್ಮೆಲ್ ಬರಲ್ಲ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ತರ ಮಾಡ್ತಿದ್ರಿ ಅಂತ ಹೇಳಿ ನೋಡೋಣ. ಚಿಕನ್ ಅಲ್ಲಿ ಅವಾಗ ನಾವು ಚಿಕ್ಕವರಿರುವಾಗ ಈ ತರ ಬೇಯಿಸೋರು ಪೂರ್ತಿ ಬೆಂದ ಮೇಲೆ ಮಸಾಲೆ ಹಾಕಕ್ಕೂ ಮುಂಚೆ ಇದನ್ನ ನಮ್ಗೆ ಹೆತ್ಕೊಡೋರು ಉರ್ಬಾಡ ಅಂತ ಹೇಳ್ಬಿಟ್ಟು. ಅದು ನಮ್ಗೆ ತುಂಬಾ ಇಷ್ಟ ಈಗಲೂ. ಈ ಕಡೆ ರೋಸ್ಟ್ ಆಗ್ತಿರೋದಕ್ಕೆ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡು ಆ ಟೊಮೆಟೊನ ಅದಕ್ಕೆ ಇವಾಗ ಆಡ್ ಮಾಡ್ಕೊಂತಾ ಇದ್ದೀನಿ. ಆಡ್ ಮಾಡ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಅಂಡ್ ಇದಕ್ಕೆ ನಾನು ಸಾಂಬಾರ್ ಪುಡಿನ ಆಡ್ ಮಾಡಲ್ಲ, ನಾನು ಸಪರೇಟ್ ಆಗಿ ಎತ್ತಿಟ್ಟಿದ್ದೀನಲ್ವಾ ಅವಾಗಲೇ, ಅದು ಹಾಗೆ ಇರ್ಲಿ. ಅದನ್ನ ಯಾವಾಗ ಆಡ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀಟಾಗಿ ಬಾಡಿಸ್ಕೊಬೇಕು ನಾವು ಇದನ್ನ. ಸೊ ಬಾಡಿಸ್ಕೊಂಡ್ಮೇಲೆ ಇದನ್ನ ಆರಕ್ಕೆ ಅಂತ ಎತ್ತಿಡ್ಬೇಕು, ಬಿಸಿಲೇನೆ ರುಬ್ಬಾರ್ದು. ಯಾಕಂದ್ರೆ ಅದು ಸ್ವಲ್ಪ ಲೋಳೆ ತರನೂ ಆಗ್ಬಿಡುತ್ತೆ ಅಂಡ್ ಬಿಸಿ ಆಗು ಇರುತ್ತೆ, ಜಾರ್ ಕೆಟ್ಟೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಆರಕ್ಕೆ ಅಂತ ಬಿಡಬೇಕು. ಇದನ್ನ ನಮ್ಮಮ್ಮ ಹೇಳ್ತಾ ಇದ್ರು. ನಾನು ಅವತ್ತಂತೂ ಅಂದ್ರೆ ಸ್ಯಾಟರ್ಡೆ ನಾನು ನಮ್ಮಮ್ಮನ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ, ಮಾತಾಡ್ತಾ ಇದ್ದೆ ಅವ್ರ ಜೊತೆ. ಅವ್ರಿಗೆ ಏನ್ ಇಷ್ಟ ಇಲ್ಲ ಅಂತ ಎಲ್ಲ ಕೇಳ್ತಾ ಇದ್ದೆ. ಈ ಕಡೆ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಮ್ಮಮ್ಮ ಹೊಸದಾಗಿ ಹೇಳ್ಕೊಟ್ರು. ಈಗ ಚಿಕನ್ ಬೇಯ್ತಿರುತ್ತಲ್ವಾ, ಅದ್ರ ಪಕ್ಕನೆ ನೀರ್ ಇಡ್ಸಿದ್ರು. ಯಾಕಮ್ಮ ಅಂತ ಕೇಳಿದ್ರೆ, ಈ ಚಿಕನ್ ಬೇಯೋದಕ್ಕೆ ಈ ಬಿಸಿನೀರನ್ನ ಹಾಕಬೇಕು ಅಂತ ಹೇಳಿದ್ರು. ನಾನಿದು ಫಸ್ಟ್ ಟೈಮ್ ಇವ್ರು ಈ ತರ ಮಾಡ್ತಾ ಇರೋದು ಅಂತ ನಾನು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ದೆ. ಮುಂದೆ ಹೇಗೆ ಇದು ಮಾಡ್ತಾರೆ ಅಂತ ನೋಡ್ಕೋತಾ ಇದ್ದೆ. ಅಂಡ್ ಈ ಕಡೆ ಕೂಡ ಮಸಾಲೆ ಆರಿತ್ತು, ಅದನ್ನ ನುಣ್ಣಗೆ ರುಬ್ಕೋತಾ ಇದ್ದೆ.
ಇವತ್ತು ವಿಡಿಯೋ ಮಾಡ್ತಿದ್ದೀನಲ್ವಾ, ವಿಡಿಯೋ ಅಲ್ಲಿ ನಿಮಗೆ ಕಾಣಿಸೋರು ನಮ್ಮ ಮಮ್ಮಿ, ನನ್ನ ತಾಯಿ, ನಮ್ಮಮ್ಮ. ಸೊ ಇವತ್ತು ಅವ್ರದ್ದು ಎಲ್ಲ ರೆಸಿಪಿ ಅವರೇ ಮಾಡ್ತಿರೋದು, ಬಟ್ ವಿಡಿಯೋ ಮಾಡ್ತಿರೋದು ನಾನು ಅಂಡ್ ಎಡಿಟ್ ಕೂಡ ನಾನೇ ಮಾಡ್ತಿರೋದು. ಸೊ ಇವಾಗ ಏನಂತ ಹೇಳಿದ್ರೆ ನಾನು ಇಲ್ಲಿ ಒಂದು ಸ್ಟೆಪ್ ಸ್ಕಿಪ್ ಮಾಡಿದ್ದೀನಿ. ಏನಂದ್ರೆ ನಾವು ಅವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಸಪರೇಟ್ ಆಗಿ ಸಾಂಬಾರ್ ಪುಡಿನ, ಅದನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ಸೆಕೆಂಡ್ರಿಂದ ಒಂದು 30 ಸೆಕೆಂಡ್ಸ್ ವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಆಮೇಲೆ ಈ ಕಡೆ ಆಲ್ರೆಡಿ ಮಳ್ಸಿಟ್ಟಿರುವಂತ ನೀರ್ನ ಇದಕ್ಕೆ ಹಾಕೋಬೇಕು, ಸರಿನಾ? ಹಾಕೊಂಡ್ಮೇಲೆ ಇದನ್ನ ಒಂದು 5 to 6 ಮಿನಿಟ್ಸ್ ಬೇಯಕ್ ಬಿಡ್ಬೇಕು. ಇದು ಮಳ್ ಬಂದಾಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಕ್ಕಿರುವಂತ ಮಸಾಲೆನ ಕೂಡ ಆಡ್ ಮಾಡ್ಕೋಬೇಕು. ಯಾಕಂದ್ರೆ ಸಾಂಬಾರ್ ಪುಡಿ ಬೇಯಬೇಕು. ಬೆಂದ ಮೇಲೆ ನಾವು ಹಾಕೊಂಡಿರುವಂತ ಮಸಾಲೆನ ಹಾಕೋಬೇಕು. ಮಸಾಲೆ ಹಾಕಿ ಏನು ಜಾಸ್ತಿ ಬೇಡ, ಕರೆಕ್ಟ್ ಆಗಿ 2 ಮಳ್ಳು ಕುದ್ದು ಬತ್ತು ಅಂದ್ರೆ ಸೂಪರ್ ಸಾಂಬಾರ್ ಸಖತ್ತಾಗಿರುತ್ತೆ. ಸೂಪರ್ ಆಗಿತ್ತು ಮಾತ್ರ ಇವತ್ತು. ಹೊಸ ನ್ಯೂ ಟೈಪ್ಸ್ ಆಫ್ ಸಾಂಬಾರ್ ಯಾವಾಗ್ಲೂ ಸಖತ್ತಾಗಿರುತ್ತೆ ಅನ್ಸುತ್ತೆ. ಅಂಡ್ ಅಮ್ಮನ ಕೈಲಿ ಏನೇ ಮಾಡಿದ್ರು ನನ್ಗೆ ನನ್ನ ತಮ್ಮಗೆ ತುಂಬಾ ವ್ಲಾಗ್ ಇಲ್ಲೇ ಮುಗೀತು. ನಾಳೆ ನೋಡುವ. ಟಾಟಾ, ಬಾಯ್ ಬಾಯ್, ಸಿ ಯು.